ಹಲೋ ಗೈಸ್, ಮತ್ತೆ ಇನ್ನೊಂದು ಟ್ರಿಪ್ ಜೊತೆ ನಾವು ನಮ್ಮ ಬಾಯ್ಸ್ ರೆಡಿ ಆಗಿದ್ದೀವಿ. ನೋಡಿ, ಇನ್ನೊಂದು ಗಾಡಿ ಮಂಗಳೂರಿಂದ ಡೈರೆಕ್ಟ್ ಸ್ಪಾಟಿಗೆ ಬಂದು ಜಾಯ್ನ್ ಆಗ್ತಾರೆ. ಸ್ಟಾರ್ಟಿಂಗ್ ಪಾಯಿಂಟ್ ಬೆಕ್ಕಿನ ಕಲ್ಮಠದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಶಿವಮೊಗ್ಗದವರಿಗೆ ಜಾಗ ಯಾವುದು ಅಂತ ಗೊತ್ತಿರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಫಾರ್ ಅ ಟ್ರಿಪ್. ಗೈಸ್, ಇನ್ನು 89 ಕಿಲೋಮೀಟರ್ಸ್ 2 ಅವರ್ಸ್ ಇದೆ. ಆದ್ರೆ ನಮ್ಮ ಕಾರ್ ಅವನು ಇನ್ನೂ ಬಂದೇ ಇಲ್ಲ. ನನ್ನ ಮಗ ಎಲ್ಲ ಡೆಕ್ಕತ್ಲನ್ ಬಾಯ್ಸ್ ಆಗಿದ್ದೀರಲ್ರು. ಇಲ್ಲಿ ಬೈ ಕಡೆ ಅದಕ್ಕ ಚಪ್ರಿ ಹಾಕೊಂಡ್ ಬಂದಿದ್ಯಲ್ಲ ಅಲ್ಲಿ. ಹಾ 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 ಗೈಸ್, ಈ ಗಾಡಿಯಲ್ಲಿ ನೋಡಿ ಗೈಸ್, ಇರೋ ಒಂದು ಬಾರಿಗೆ ಜಾಗನೇ ಇಲ್ಲ ಮೌಂಟ್ ಮಾಡಕ್. ಹಂಗ ಹಾಕಿಸ್ಬಿಟ್ಟಿಯಾನೆ ಫಾಗಿಂದು. ಇದು ಏನೇನೋ ಆಪ್ಷನ್ ಇದು ಎಕ್ಸ್ಟ್ರಾ ಇದ್ಯಾಕೆ ಇವೆರಡು. ಇದು ಹ್ಯಾಂಡಲ್ ಗಾಡಿದು. ಯಪ್ಪ, ಮೌಂಟ್ ಮಾಡಕ್ ಜಾಗ ಹುಡುಕ್ತಿದೀವಲ್ಲಿ. ನೋಡಿ, ಆಂಗಲ್ ಇಂದ ಕಾಣಿಸುತ್ತೆ, ಜಾಗನೇ ಬಿಟ್ಟಿಲ್ಲ ಹುಡುಗ. ಹೊಲ್ಸ್ ನನ್ ಮಗನೇ, ನನ್ ಮಕ್ಳಿಗೆ ಕಾಯ್ಕೊಂಡ್ ನಾವ್ ಅಲ್ಲಿ ಸಾಯ್ತಿದ್ರೆ ಇಲ್ಲಿ ಮತ್ತೆ ನಿಲ್ಸರ್. ಏಯ್, ಬೇಗ ಓಡಿಸ್ಕೊಂಬರಲ್ಲಿ, ನಿಧಾನ ಮಾಡ್ತಾನೆ. ಲೆಫ್ಟ್ ತಾನೆ ಗೈಸ್. ಬಾಳೆಹೊನ್ನೂರಿಗೆ ಬಂದಿದ್ದೀವಿ, ಅದ್ರಲ್ಲಿ ಎಲ್ಲೂ ಬಾಳೆಹಣ್ಣು ಕಾಣಿಸ್ತಿಲ್ಲ. ಟೈಮ್ ಎಷ್ಟು? 6:41. ಬಾಳೆಹೊನ್ನೂರಿಗೆ ರೀಚ್ ಆಗಿದ್ದೀವಿ. ಆ ಕಡೆ ಲೆಫ್ಟಿಗೆ ಹೋಗ್ಬೇಕು ನಾವು. ಆ ಕಡೆ ಈಗ್ಲೇ ಹೋಗ್ಬಿಟ್ರೆ ಆ ಕಡೆ ಊಟ ಸಿಗಲ್ಲ. ಸಾರಿ, ಟಿಫನ್ ಸಿಗಲ್ಲ. ಟಿಫನ್ ಮಾಡ್ಕೊಂಡು ಆ ಕಡೆ ಹೋಗೋಣ. ಬೇರುತಿ ಗುಡ್ಡ ಬಂದಿದ್ವಿ. ಆಗ್ಲೂ ಇಲ್ಲೇ ಟಿಫನ್ ಮಾಡಿದ್ವಿ, ಇಲ್ಲೆಲ್ಲೋ ಯಾವ್ದೋ ಅಂಗಡಿಯಲ್ಲಿ. ಇಲ್ಲೇ ಗೈಸ್, ಈ ಹುಡ್ಗಂಗ್ ನೆನ್ಪಿಟ್ಕೊಂಡಿದ್ದೀರಾ? ನೆಟ್ಗೋಡಲ್ಲಿ ಅವಳಿ ಮಾಡಿದ್ದ. ಗೈಸ್, ಈಗ ಟಿಫನ್ ಮುಗಿಸ್ಕೊಂಡು ಹೊರಟಿದೀವಿ ಕುರಿಂಜಿಲ್. ಸದ್ಯಕ್ಕೆ ಏನು ಸ್ಟಾಪ್ ಇಲ್ಲ ಅನ್ಕೊಂಡಿದೀನಿ. ಫೋಟೋ ಶೂಟ್ ಹುಡುಗರು ನಿಲ್ಸಿದ್ರೆ ನಿಲ್ಲಿಸ್ತಾರೆ, ಬಿಟ್ರೆ ಬೇಗ ಹೋಗ್ಬೇಕು. ಆಗ್ಲೇ ನೋಡಿ ಹಿಂಗ್ ಕಾಣಿಸ್ತಿದೆ ಅಂದ್ರೆ ವ್ಯೂ. ಮೇಲ್ಗಡೆ ಮಳೆ ಪಕ್ಕ ಬರ್ತಿರುತ್ತೆ. ಗೈಸ್, ನಿಲ್ಸಿದ ಜಾಗದಲ್ಲಿ ಎಲ್ಲ ಫೋಟೋ ಶೂಟ್ ಶುರು ಮಾಡ್ಬಿಡ್ತಾರ ಹುಡುಗರು. ನೋಡ್ರಿ, ಗೈಸ್ ಜಿಮ್ಮಿಗೆ ಹೋಗ್ತಾನಂತೆ ಗೈಸ್ ಇವನು. ಜಿಮ್ ಬಾಡಿ. ಎಲ್ಲ ತೋರ್ಸು, ಆಪ್ಸ್ ತೋರ್ಸಮ್ಮ ಮರಿ. ಬ್ಯಾಕ್ ತೋರಿಸ್ತೀಯಲ್ಲ, ಆಪ್ಸ್ ತೋರ್ಸು ಅಂದ್ರಲ್ಲಿ. ದೇವದಾಸ್ ಆಗ್ಬಿಟ್ಟಿಯಾನ ಒಬ್ಬ ಟ್ರಿಪ್ಪಿಗೆ ಬಂದ್ಬಿಟ್ಟು. ನೋಡ್ರಿ ನಿತೀಶಾ, ಏನಾಯ್ತು? ನಿಮ್ ಹುಡುಗಿ ಕೈ ಕೊಟ್ಲನ? ಎಲ್ಲಾರು ಇಲ್ಲಿ ಫೋಟೋ ಶೂಟ್ ಮಾಡ್ತಿದ್ರೆ, ಇಲ್ಲಿ ನೋಡ್ರಿ ಒಬ್ಬ ಅವ್ರ ಹುಡುಗಿಗೆ ಮೆಸೇಜ್ ಹಾಕಿ ರೀಚ್ ಆದೆ ಅಂತ ಹೇಳ್ತಾನೆ. ಏಯ್ ಬಾರ ಇಲ್ಲಿ, ಮಾತಾಡಾಯ್ತೇನೋ? ಇನ್ನೂ ಲೈನಲ್ಲಿ ಇದೆಯಾ? ಏಯ್ ಗೈಸ್, ಲೊಕೇಶನ್ ನೋಡಿ ಗೈಸ್, ಏನ್ ಸಖತ್ತಾಗಿದೆ. ಹೋಗೋಣ ಅಂದ್ರೆ ಇಲ್ಲಿ ಬೀಗ ಹಾಕ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಇನ್ನೊಂದು ಜಾಯಿಂಟ್ ನಮ್ ಮುರಿದ್ಬಿಟ್ಟು ನಮ್ಮ ಬಾಯ್ಸ್ ಹೋಗಿ ಫೋಟೋ ಶೂಟ್ ಮಾಡ್ಕೊಂಡ್ ಬಂದಿದ್ದಾರೆ. ಬಟ್ ಈ ತರ ಮಾಡಕ್ ಹೋಗ್ಬೇಡಿ. ನಾವು ಮಾಡಿದೀವಿ, ಬಟ್ ನೀವ್ ಯಾರು ಮಾಡಕ್ ಹೋಗ್ಬೇಡಿ. ಟಿಫನ್ ಮಾಡಿದ್ದಾಯ್ತು, ಫೋಟೋ ಶೂಟ್ ಎಲ್ಲ ಮಾಡಿದ್ದಾಯ್ತು. ಈಗ ಮೇನ್ ಯಾವ ಜಾಗಕ್ಕೆ ಹೋಗ್ಬೇಕು ಅಂತ ಬಂದಿದ್ವಿ, ಅದಕ್ಕೆ ಹೋಗೋಣ. ಕುರಿಂಜಿಲ್ ಪಿಕ್ ಇದೇನಾ? ಕುದುರೆಮುಖ ಚೆಕ್ ಪೋಸ್ಟು. ವೆರಿ ಗುಡ್. ಏನೋ ಇಷ್ಟೊಂದು ಜನ? ಓಹೋ, ವೀಕ್ ಡೇಸ್ ಅಲ್ಲಿ 260. ಓ ಶಿಷ್ಯಂದ್ರು. ಏನಾ ಸಿಗ್ತಾನೆ? ಎಂಟ್ರಿ ಮಾಡ್ಕೊ ಬಂದ್ಬೇಕಾ? ಎಂಟ್ರಿ ಮಾಡಿಸು. ಯಾಕೆ ಕೊಡಲ್ಲ ಅಂತೆ?
ಸೊ ಫ್ರೆಂಡ್ಸ್ ನೋಡ್ಬೋದು ಇವತ್ತು ನಮ್ ಜೊತೆ ಉಲ್ಲಾಸ್ ಸಿಂಗ್ ಅವ್ರು ಬಂದಿದ್ದಾರೆ. ಸೊ ಅವ್ರ ಫುಲ್ ಸರಿ ಇಲ್ಲ ಆಗಿರ್ಬೋದು, ಫುಲ್ ಸೈಕ್ ಆಗಿ ಬಂದವನೆ. ಹೇಳ ಮಾತಾಡ. ಏನ್ ಹಾಯ್ ಗೈಸ್, ನೀನೇ ನಿನ್ ಚಾನಲ್ ಹೆಸರೇನು ಮರ್ತೋಯ್ತು. ಇನ್ಸ್ಟಾಗ್ರಾಮ್ ಅಲ್ಲೇ ಇನ್ಸ್ಟಾ ಅಷ್ಟೇನಾ? ಇವೆಲ್ಲ ಆಗ್ತೀಯಾ? ನಾನ್ ನೋಡಿಲ್ಲ ರೀಸೆಂಟ್ ಆಗಿ. ಗೈಸ್ ಇಲ್ಲಿ ಕುದುರೆಮುಖ ಚೆಕ್ ಪೋಸ್ಟ್ ಗೆ ಬಂದ್ಬಿಟ್ಟು ಇಲ್ಲಿ ಎಂಟ್ರಿ ಮಾಡಿಸ್ಬೇಕು. ಗಂಗಡಿ ಕಲ್ಲು ಇಲ್ಲ ಕುದುರೆಮುಖ ಟ್ರಕ್ಕು ಕುರಿಂಜಿಲ್ ಎಲ್ಲ ಯಾವ್ದಕ್ಕೆ ಹೋಗ್ಬೇಕಾದ್ರೂ ಇಲ್ಲಿ ಬಂದು ಎಂಟ್ರಿ ಮಾಡಿಸಿ ಆನ್ಲೈನ್ ಟಿಕೆಟ್ ಬುಕ್ ಮಾಡಿರ್ತೀವಲ್ಲ ಅದು ತೋರ್ಸಿದ್ರೆ ಅಲ್ಲಿ ಗೈಡ್ ಕೊಡ್ತಾರೆ. ಮುಂದೆ ಹೇಳೋ. ಅಲ್ಲ ಹಾಯ್ ಅಂದ, ಅದಾದ್ಮೇಲೆ ಹೇಳು ಅಂದ್ರೆ ಡಿಸ್ಟ್ರಾಕ್ಟ್ ಆಗ್ತಿದೆ ರೈಟ್ ಸೈಡ್ ನೋಡಿ ಅಂತ. ಗೈಸ್ ಇದು ಭಗವತಿ ಚೆಕ್ ಪೋಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ಟ್ರಕ್ಕಿಂಗು. ಇಲ್ಲಿವರೆಗೂ ನಾವು ವೆಹಿಕಲ್ ಬರಬೇಕು. ಇಲ್ಲಿ ಫುಲ್ ಚೆಕಿಂಗ್ ನಡೆಯುತ್ತೆ. ಬ್ಯಾಗ್ ಎಲ್ಲ ಕ್ಯಾಮ್ರಾ ತೊಗೊಂಡೋಗ್ತೀವಿ ಅಂದರೆ ಅದಕ್ಕೆ ಸಪ್ರೇಟ್ ದುಡ್ಡಿದೆ. ಸೊ ಮತ್ತು ಪ್ಲಾಸ್ಟಿಕ್ ಎಲ್ಲ ಅಲೋ ಇಲ್ಲ. ಫುಲ್ ನೀಟ್ನೆಸ್ ಆಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಚೆಕ್ ಪೋಸ್ಟ್ ದಾಟ್ಕೊಂಡು ನಾವು ಇಲ್ಲಿಂದ ಟ್ರಕ್ ಮಾಡ್ತಾ ಹೋಗ್ಬೇಕು. ಗೈಸ್ ಈಗ ನಮ್ಮ ಕುರಿಂಜಿಲ್ ಟ್ರಕ್ ಸ್ಟಾರ್ಟ್ ಆಗಿದೆ. ನೋಡೋಣ ಎಷ್ಟು ಬೇಗ ಮುಗಿಸ್ತೀವಿ ಅಂತ. ಆದರೆ ಮಳೆನೂ ಬರ್ತಿದೆ, ಆದರೆ ಸ್ಲಿಪ್ರಿ ಜಾಗ, ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಟ್ರೆಕ್ಕಿಂಗ್ ಈಗ ಸ್ಟಾರ್ಟ್ ಆಗಿದೆ. 7 to 7 ಅಂದ್ಯ, 7+7 ಅಂದ್ಯಾರೆ. ನೋಡೋಣ ಯಾವಾಗ ಕ್ಲಿಯರ್ ಮಾಡ್ತೀವಿ ಅಂತ. ಸ್ಟಾರ್ಟಿಂಗ್ಗೆ ಎಂಟ್ರಿಯಲ್ಲೇ ನಮಗೆ ವೆಲ್ಕಮ್ ಮಾಡೋಕ್ಕೆ ಒಂದು ವಾಟರ್ ಫಾಲ್ ಬೇರೆ ಇದೆ. ಗೈಸ್ ಜಸ್ಟ್ ಒಂದು 500 ಮೀಟ್ರ್ ದಾಟಿಲ್ಲ ಗೈಸ್, ಫುಲ್ಲು ಮಿಸ್ಟು, ಒಂಥರ ಫಾಗಿ ಫೀಲ್ ಇದೆ ನೋಡ್ರಿ. ಏನು ಮುಂದೆ ಹೋಗೋರು ಕಾಣಿಸೋದೇ ಇಲ್ಲ. ಸ್ವಲ್ಪ ಜಾಸ್ತಿ ದೂರ ಹೋದರೆ ಕೂಗಾಡ್ಕೊಂಡು ಹೋಯ್ತಿದ್ದೀವಿ. ಹಿಂದೆ ಬರ್ತಿರೋರು ಕಾಣಿಸ್ತಿಲ್ಲ. ಬಾಲಯ್ಯಂದು ಅಸ್ತ್ರನಾ? ಹುಷಾರಪ್ಪ ಗೈಸ್. ಇಲ್ಲಿ ಮುಂದೆ ಹೋಗ್ತೀಯನಲ್ಲ, ಇವ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಮಖ ತೋರಿಸೋ ಒಂದ್ಸತಿ. ಇವ್ನ ಮಖ ನೋಡ್ಕೊಂಡ್ರಲ್ಲ, ಇವನೇನಂದ, ಸುಮ್ಮನೆ ನಾನು ಬೆಂಗಳೂರಿಂದ ಗಾಡಿ ತೊಗೊಂಡು ಶಿವಮೊಗ್ಗಕ್ಕೆ ಬಂದು ಎಲ್ಲಿಂದ ಕುರಿಂಜಿಲ್ ಬರೋಣ ಅಂತ ಪ್ಲ್ಯಾನ್ ಇತ್ತು. ಇವನು ಅಷ್ಟು ದೂರದಿಂದ ಯಾಕೆ ಬರ್ತೀಯ, ಸುಮ್ಮನೆ ದುಡ್ಡು ವೇಸ್ಟು, ನನ್ನ ಗಾಡಿಯಲ್ಲೇ ಹೋಗೋಣ ಅಂದ. ಸರಿ ಅಂತ ಅಂದೆ. ಇಲ್ಲಿ ಬಂದಮೇಲೆ ಗಾಡಿ ಓಡಿಸೋಕ್ಕೆ ಕೊಡ್ತಿಲ್ಲ ಲೋಫರ್ ನನ್ನ ಮಗ, ಬರೀ ಅವನೇ ಓಡಿಸ್ತವನೆ. ಹಂಗೆ ಹಿಂಗೆ ಮಾಡಿ ಕಾಟ ಕೊಟ್ಟು ಇಸ್ಕೊಂಡಿದ್ದೀವಿ. ನೀವು ನೋಡಿ ಗೈಸ್, ಅಲ್ಲೊಂದು ಕಡೆ ವಾಟರ್ ಫಾಲ್ ವೆಲ್ಕಮ್ ಮಾಡ್ತಲ್ಲ, ಇಲ್ಲೊಂದು ಕಡೆ ದೊಡ್ಡದಾಗೆ ವೆಲ್ಕಮ್ ಮಾಡುತ್ತೆ. ಮುಂಚೆ ನಾನು ಒಂದೆರಡು ರೀಲ್ಸಲ್ಲಿ ನೋಡಿದೆ, ಇದು ಸೈಡಲ್ಲಿರೋ ಕಂಬಿ ಗಾರ್ಡ್ ಇರಲಿಲ್ಲ, ಈಗ ಹಾಕಿದ್ದಾರೆ ನೋಡಿ. ಈ ಥರ ಮಂಗ್ನಾಟ ಆಡ್ತಾರೆ ಅಂತಲೇ ಹಾಕಿದ್ದಾರೆ. ಅಲ್ಲಿ ನೋಡ್ರಿ ನಿಂತ್ಕೊಂಡು ಸಾಯ್ತಾರೆ. ಚೆನ್ನಾಗಿರೋ ಸೀನ್ರಿನ ಹಾಳು ಮಾಡೋರೆ ಇಂಥ ಸ್ವಲ್ಪ ಜನ ಇರ್ತಾರೆ. ನಾವು ಎಂಜಾಯ್ ಮಾಡ್ತಾ ಹೋಗ್ತಿರ್ಬೇಕಷ್ಟೇ. ಗೈಸ್ ಕುದುರೆಮುಖ ಚೆಕ್ ಪೋಸ್ಟಿಂದ 3 ಟ್ರೆಕ್ಕಿಂಗ್ ಮಾಡ್ಬೋದು ನಾವು. ಒಂದು ಇದು ಗಂಗಡಿ ಕಲ್ಲು, ಇನ್ನೊಂದು ಕುರಿಂಜಿಲ್, ಮೂರನೇದು ಯಾವುದು ಅಂತ ನೀವು ಕಮೆಂಟ್ ಹಾಕಿ, ನಾನು ಸರಿನೋ ತಪ್ಪೋ ಹೇಳ್ತೀನಿ. ನೀವು ಕೂಡ ಕುರಿಂಜಿಲ್ ಬರಬೇಕಾ? ಆನ್ಲೈನಲ್ಲಿ ಬುಕ್ಕಿಂಗ್ ಅಲೋ ಮಾಡಿದ್ದಾರೆ ಈಗ ಗೌರ್ಮೆಂಟಿಂದ. ಅರಣ್ಯ ವಿಹಾರದ ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವು ಅಲ್ಲಿ ಬುಕ್ಕಿಂಗ್ ಮಾಡ್ಕೋಬೋದು, ಪ್ರೀ ಬುಕ್ಕಿಂಗ್ಸು. ಮತ್ತು ಇಲ್ಲಿಗೆ ನೀವು ಬಂದಾಗ ಏನೇನು ಇಂಪಾರ್ಟೆಂಟು ಅಂದರೆ, ನಿಮ್ಮದು ID ಏನು ರಿಜಿಸ್ಟರಿಗೆ ಯಾವ ID ಕೊಟ್ಟಿರ್ತೀರಲ್ಲ ಆ ID ಒಂದು ಕಾಪಿ ಫೋನಲ್ಲಿದ್ದರೆ ಒಳ್ಳೆಯದು. ಯಾಕಂದರೆ ಈಗಲೇ ನಮ್ಮ ಹುಡ್ಗೊಂದು ಒಂದು ಸತಿ ಅವ್ನ ID ಕಳಿಸ್ಯಾನೆ, ಬಟ್ ಅವನ ಹತ್ರ ಕಾಪಿ ಇರಲಿಲ್ಲ. ಇಲ್ಲಿ ನೆಟ್ವರ್ಕ್ ಬೇರೆ ಸಿಗಲ್ಲ. ಜಂಜಾಟ ಪಡೋದ್ಕಿಂತ ನೀವೆಲ್ಲ ಕಾಪೀಸು ನಿಮ್ಮ ಹತ್ರ ಫೋನಲ್ಲಿ ಇದ್ದರೆ ಸಾಕು, ಈಸಿಯಾಗಿ ನಿಮ್ಮ ಕೆಲಸ ಮುಗಿಯುತ್ತೆ. ಗೈಸ್ ಕುರಿಂಜಿಲಲ್ಲಿ ಜಾಸ್ತಿ ಲೀಚಸ್ ಇರ್ತವೆ. ಸೊ ಡೆಟಾಲು ಅವೆಲ್ಲ ಸ್ಪ್ರೇಗಳು ಎಷ್ಟು ಬೇಕೋ ಅದು ಮ್ಯಾಂಡಿಟರಿ ಥಿಂಗ್ಸ್ ಇಟ್ಕೊಳ್ಳಿ. ನೋಡಿ ಇಲ್ಲಿ ನಿಮಗೆ ಹೆಂಗೆ ನೇಚರ್ ವೆಲ್ಕಮ್ ಮಾಡುತ್ತೆ ಮಾನ್ಸೂನಲ್ಲಿ ಅಂದರೆ ನೆಕ್ಸ್ಟ್ ಲೆವೆಲಾಗಿ ವೆಲ್ಕಮ್ ಮಾಡುತ್ತೆ. ಈ ಥರ ಸೀನ್ರಿ ನಿಮಗೆ ಇನ್ನೆಲ್ಲೂ ಸಿಗೋಲ್ಲ. ಸಖತ್ ಅಂದರೆ ಸಖತ್ತಾಗಿರುತ್ತೆ. ಎಷ್ಟೊಂದು ಜನ ಸಾವಿರ ರೀಸನ್ಸ್ ಕೊಟ್ಟು ಟ್ರಿಪ್ ಎಲ್ಲ ಕ್ಯಾನ್ಸಲ್ ಮಾಡ್ತಿರಲ್ಲ, ಅಂಥವ್ರಿಗೆ ಹೇಳ್ತಿದ್ದೀನಿ, ಬನ್ನಿರಿ ಮನೆಯಿಂದ ಆಚೆ, ಮನೆಯಲ್ಲೇ ಕೂತ್ಕೊಂಡು ಮೊಟ್ಟೆ ಇಡ್ತೀರಾ. ನಾವು ಕರಿತಿರ್ತೀವಿ ಎಷ್ಟೊಂದು ಜನಕ್ಕೆ, ಅದ್ರಲ್ಲಿ ಸ್ವಲ್ಪ ಜನ ಬಂದಿದ್ದೀವಿ, ಸ್ವಲ್ಪ ಜನ ಇಲ್ಲ ಕಣ, ಅದು ಕಾಸಿಲ್ಲ ಇದಿಲ್ಲ, ಕಾಸು ಹಾಕತ್ತೀವಿ ಅಂದರೂ ಬರೋಲ್ಲ. ನೋಡ್ರಿ, ಒಂದು ಕಡೆ ಡೆನ್ಸ್ ಫಾರೆಸ್ಟ್ ಥರ ಕಾಣಿಸಿದ್ರೆ ಇನ್ನೊಂದು ಕಡೆ ಸನ್ಲೈಟ್. ನೋಡಿ ಗೈಸ್, ಎಷ್ಟು ದೊಡ್ಡ ಸ್ಪೈಡರ್ ಇದೆ. ನಾನು ನಮ್ಮ ಹುಡುಗರೆಲ್ಲ ರೆಡಿ ಇದ್ದೀವಿ ಇದ್ರ ಹತ್ರ ಕಚ್ಚಿಸ್ಕೊಳಕ್ಕೆ. ಇಲ್ಲಿ ನೋಡ್ರಿ ಹೆಂಗೆ ರೆಡಿ ಇದ್ದೀವಿ. ಸ್ಪೈಡರ್ ಮ್ಯಾನ್ ಏನು 6 ಇದೆ ನೋಡಿ. ಹತ್ಬೇಕು ಅಂದ್ರೆ ಹತ್ತಕ್ಕಾಗಲ್ಲ ಇಂಥ ಮರಗಳೆಲ್ಲ. ಸಖತ್ ಅಂದರೆ ಸಖತ್ತಾಗಿದೆ
ಗೈಸ್ ಆನ್ ಎ ಸೀರಿಯಸ್ ನೋಟ್ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಕರ್ನಾಟಕ ಸರ್ಕಾರ ಫಾರೆಸ್ಟ್ ಉಳಿಸೋದಕ್ಕೆ ಅದ್ರ ಜೊತೆ ಟ್ರಕ್ಕಿಂಗಿಗೆ ಹೆಲ್ಪ್ ಮಾಡೋಕ್ಕೆ ಭಾಳ ಅಂದರೆ ಭಾಳ ಸಪೋರ್ಟ್ ಮಾಡ್ತಿದ್ದಾರೆ ಮತ್ತು ಅಪ್ಡೇಟ್ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ನೀವೇ ಫಾರೆಸ್ಟ್ನ ಉಳಿಸಿ ಅಂತ ಅನ್ನೋದಕ್ಕೆ ಪ್ರತಿಯೊಂದು ಕಡೆ ಬೋರ್ಡಿಂಗ್ಸು, ಡೈರೆಕ್ಷನ್ ತಪ್ಪಬಾರ್ದು ಅಂತ ಒಂದೊಂದು ಕಡೆ ಮಾರ್ಕಿಂಗು ಮಾಡಿಟ್ಟವ್ರೆ. ಸೊ ಗೈಡ್ ಇರುತ್ತೆ, ಪ್ಲಾಸ್ಟಿಕ್ಸ್ ಎಲ್ಲ ತರಂಗಿಲ್ಲ. ಸೊ ಚೆನ್ನಾಗಿ ಮಾಡ್ತಿದ್ದಾರೆ. ಇದರಿಂದ ನಮಗೆ ಇನ್ನೂ ಯೂತ್ಸಿಗೆ ಹೆವಿ ಯೂಸ್ ಆಗುತ್ತೆ. ಇದರಿಂದ ಏನು ಅಂದರೆ ನಾವು ಜಾಸ್ತಿ ಟ್ರಕ್ ಮಾಡ್ಬೋದು, ನಮಗೂ ಆಪರ್ಚುನಿಟಿ ಸಿಗುತ್ತೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಚಂದ ಇದೆ. ಹಾಯ್ ಇವರೇ ನಮ್ಮ ಗೈಡ್. ನಿಮ್ಮ ಹೆಸರು? ಅರುಣ್ ಕುಮಾರ್ KC. ಎಷ್ಟು ವರ್ಷದಿಂದ ಮಾಡ್ತೀರಾ ಅಣ್ಣ? 3 ವರ್ಷ. 3 ವರ್ಷ. ಸುಸ್ತಾಗಲ್ಲ? ನಮಗೇನು ಅನ್ಸಲ್ಲ, ಅಭ್ಯಾಸ. ನಾ ಇಲ್ಲಿವರೆಗೆ ಬಂದವ್ರಿಗೆ ಬಿಟ್ಟು ನಾವು ಅಲ್ಲಿಗೆ ವಾಪಸ್ ಬಂದ್ವಿ. ಮತ್ತೆ ವಾಪಸ್ಸು? ನಮಗೇನು ಅನ್ಸಲ್ಲ. ಯಾರಲ್ಲ ಅದು ಹತ್ರ ತುದಿ ಹೋಗ್ಬೇಡಿ, ಹತ್ರ ಹೋಗಿ. ಗೈಸ್ ಈ ಜಾಗ ಸ್ವಲ್ಪ ಸ್ಟೀಪ್ ಇದೆ, ಇದೊಂದು ಬಿಟ್ರೆ ಇನ್ನೆಲ್ಲ ಈಸಿಯಾಗಿ ಫಿನಿಶ್ ಮಾಡ್ಬೋದು. ಏನಂತೀರಾ? ಹೌದು, ಕರೆಕ್ಟ್. ಕಡ್ಡಿ ಅದಕ್ಕೆ ಹೇಳಿದ್ದು, ಕಡ್ಡಿ. ನೀನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತೀರಾ ಅಥವಾ ಇನ್ಸ್ಟಾಗ್ರಾಮಲ್ಲ? ಯೂಟ್ಯೂಬ್, ಇನ್ಸ್ಟಾ ಇದೆ. ಸೀರಿಯಸ್ಲಿ ಏನ ಐಡಿ? ಉಲ್ಲಾಸ್ ಸಿಂಗ್ ಅಂತಾನೆ ಇದೆ. ಬಾಳು ನೀನು 100 ವರ್ಷ ಉಲ್ಲಾಸದ ಈ ಶುಭ ದಿನಕ್ಕೆ ಸಂತೋಷ ಉಡುಗೊರೆಯು. ನಗುತ್ತಾ ನಗುತ್ತಾ ಹ್ಯಾಪಿ ಬರ್ಡೇ ನೀನು 100 ವರ್ಷ. ಹ್ಯಾಪಿ ಬರ್ಡೇ ನಿಜ. ಹ್ಯಾಪಿ ಬರ್ಡೇ ಗೋಪಿಕಾಂತ್. ಹ್ಯಾಪಿ ಬರ್ಡೇ ಅಣ್ಣ. ಹ್ಯಾಪಿ ಬರ್ಡೇ ಗೋಪಿ ಅಣ್ಣ. ಕೆಳಗಡೆ ಬಂದ ಸ್ವಲ್ಪ ನೋಡ್ಕೊಂಡು ಇಲ್ಲಿ ಯಾರು ಬರಕ್ ಹೋಗ್ಬಿಡಿ ಈ ತರ ಮಳೆ ಟೈಮಲ್ಲಿ. ಯಾಕೆ 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 ಬರಬಾರ್ದು? ನೀವು ಮನೆಯಲ್ಲೇ ಇದ್ರೆ ಅಕ್ಕಪಕ್ಕದವ್ರ ಮುಖನಾರ ಕಾಣುತ್ತೆ. ಹಾಂ, ಇಲ್ಲಿ ಮೇಲ್ ಬಂದ್ರೆ ಮಳೆಗಾಲದಲ್ಲಿ ಅಕ್ಕಪಕ್ಕದವ್ರ ಮುಖನೂ ಕಾಣಲ್ಲ. ಇನ್ನೇನ್ ಪಿಂಡ ಇವು. ಬೆಸ್ಟ್ ಸೀಸನ್ ಅಂದ್ರೆ ಅಕ್ಟೋಬರ್, ಡಿಸೆಂಬರ್, ಅಕ್ಟೋಬರ್ ನವೆಂಬರ್. ಇದು ಕುರಂಜಲ್ ಅಂತ ನೇಮ್ ಹೆಂಗ್ ಬಂದಿದ್ದು? ಅದು ನೀಲಿ ಕುರಂಜ ಅಂತ ಹೂ ಬರ್ತಿತ್ತು. ಅದೇ 12 ವರ್ಷಕ್ಕೊಂದ್ಸರಿ ಹೂ ಬರ್ತಲ್ಲ, ಅದು ಇಲ್ಲಿ ಜಾಸ್ತಿ ಬಿಡ್ತಿತ್ತು. ಇದು ಕುದುರೆಮುಖ ಕಂಪನಿಯವರು ಅದನ್ನ ಇದು ಮಾಡಿ ಹೈಲೈಟ್ ಮಾಡಿ ಅವರೇ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ ಇದು. ಏನಡೆ ಹೂವ ನೋಡಿದೀರಾ? ನಮ್ಮ ಮನೆ ಹತ್ರ ಇದೆ, ಈಗಲೂ ಇದೆ. ಹೆಂಗಿರುತ್ತಣ್ಣ ಅದು? ನಾರ್ಮಲ್ ಹೂವ ಇದ್ದಂಗೆ ಇರುತ್ತಾ ಇಲ್ಲ ಬೇರೆ ತರ ಇರುತ್ತೆ? ಪರ್ಪಲ್ ಕಲರ್ ಫುಲ್ ಅದು ಹೂವಾದಾಗ ಫಸ್ಟ್ ವರ್ಷ ಒಂದೊಂದು ಬರುತ್ತೆ, ನೆಕ್ಸ್ಟ್ ವರ್ಷ ಫುಲ್ ಬರುತ್ತಲ್ಲ, ಅವಾಗ ಇಡೀ ಗುಡ್ಡನೆ ಫುಲ್ ಹೂ ಕಾಣುತ್ತೆ. ಈಗ ಬಿಡುತ್ತಾ ಹೂವ? ಬಿಡುತ್ತೆ, ಒಂದು 14 ವರ್ಷ 12 ವರ್ಷಕ್ಕೊಂದ್ಸತಿ. 12 ವರ್ಷಕ್ಕೊಂದ್ಸತಿ. ಕೈ ಲೀಚಸ್ ಜಾಸ್ತಿ ಅಂತ ಹೇಳಿದ್ದೆ ಅಲ್ಲ, ನಾನೇ ನೋಡ್ಕೊಂಡಿಲ್ಲ. ಡೆಟಾಲ್ ಯೂಸ್ ಮಾಡಬೇಕಿತ್ತು, ಮಾಡಿಲ್ಲ. ಹಿಡ್ಕೊಳ್ಳಿ ನೋಡಿ ಇಲ್ಲಿ. ಅದು ಬ್ಲೀಡ್ ಆಗ್ತಾನೆ ಇದೆ, ಜಾಸ್ತಿನೇ ಏರ್ಕೊಂಡ್ಬಿಟ್ಟೈತೆ ಜಾಸ್ತಿ. ಈ ಕಾಲಲ್ಲಿ 2, ಇಲ್ಲೂ ಒಂದು ಕಡೆ ಕಚ್ಚಿತ್ತು, ಅದು ಹೋಗ್ಬಿಟ್ಟಿದೆ. ಸೊ ನೋಡ್ಕೊಳ್ಳಿಲ್ಲ ಅಂದರೆ ಬ್ಲಡ್ ಡೊನೇಟ್ ಮಾಡ್ದಂಗೆ ಆಗುತ್ತೆ. ಗೈಸ್ ಇಷ್ಟು ಕುರಿಂಜಿಲ್ ಟ್ರಕ್ಕಿನ ವಿವರಣೆ ಮತ್ತು ಟ್ರಿಪ್ಪಿನ ಎಂಜಾಯ್ಮೆಂಟ್. ಸೊ ನಿಮಗೂ ಈ ಥರ ಹೋಗ್ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹೇಗೆ ಬುಕ್ ಮಾಡೋದು ಎಲ್ಲ ಮೆನ್ಷನ್ ಮಾಡಿರ್ತೀನಿ, ಅದನ್ನು ನೋಡಿಕೊಂಡು ನೀವು ಹೋಗ್ಬೋದು. ಈ ಮಾತು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟಾಟಾ, ಬಾಯ್ ಬಾಯ್, ಸಿ ಯು.